ನಮಸ್ತೆ, ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಮಗನಿಗೆ ಜನ್ಮಾಷ್ಟಮಿ ಕಾಂಪಿಟೇಷನ್ಗೋಸ್ಕರ ನಾನು ಕೃಷ್ಣನಾಗೆ ಅಲಂಕಾರ ಮಾಡ್ಬಿಟ್ಟು ನಮ್ ಸಿರ್ಸಿನಲ್ಲಿ ನಡೀತಿರುವಂತ ಒಂದು ಕಾಂಪಿಟೇಷನ್ಗೆ ನಾನು ನನ್ನ ಮಗನ ಫೋಟೋನ ಶೇರ್ ಮಾಡ್ತೀನಿ. ದಯವಿಟ್ಟು ನಾನು ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಪ್ಲೀಸ್ ನೋಡ್ದವರೆಲ್ಲ ಹೋಗ್ಬಿಟ್ಟು ಒಂದು ಲೈಕ್ ಜೊತೆಗೆ ಒಂದೇ ಒಂದು ಕಮೆಂಟ್ ಮಾಡ್ತೀರಾ. ನನ್ಗೋಸ್ಕರ ಅಲ್ದಿದ್ದು ನನ್ನ ಮಗನಿಗೋಸ್ಕರನಾದ್ರೂ ದಯವಿಟ್ಟು ಒಂದೇ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡ್ರಿ ಪ್ಲೀಸ್. ಜೊತೆಗೆ ಸಿರ್ಸಿ ಅವರ ಆದ್ರೆ ನೀವು ಕೂಡ ನಿಮ್ಮನೆ ಮಕ್ಕಳಿಗೆ ಈ ರೀತಿಯಾಗಿ ಅಲಂಕಾರ ಮಾಡ್ಬಿಟ್ಟು ನೀವು ಅವ್ರ ಪೇಜ್ ನಲ್ಲಿ ಈ ನಿಮ್ ಮಕ್ಕಳ ಫೋಟೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಇದನ್ನ ಶೇರ್ ಮಾಡ್ತಾರೆ. ಅಂದ್ರೆ ನಿಮ್ ಮಕ್ಕಳ ಫೋಟೋನ ಕೂಡ ಅವರು ಪೋಸ್ಟ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತ ಇಂಟರ್ಫೀಸ್ ಅಂತೂ ಇಟ್ಕೊಂಡಿಲ್ಲ ಅವರು. ಯಾರು ಬೇಕಾದ್ರೂ ಸಿರ್ಸಿನವ್ರು ಇದ್ದವ್ರು ಎಲ್ರು ಬೇಕಾದ್ರೂ ನೀವು ನಿಮ್ಮ ಮನೇಲಿ ಮಕ್ಳಿದ್ರೆ ದಯವಿಟ್ಟು ಹೋಗಿ ಒಂದ್ಸಲ ಕಾಂಪಿಟೇಷನ್ ನ ಅಟೆಂಡ್ ಮಾಡಿ. ಅಂದ್ರೆ ನೀವು ಹೋಗೋ ಅವಶ್ಯಕತೆನೂ ಇಲ್ಲ. ಮನೆಯಲ್ಲೇ ಅಲಂಕಾರ ಮಾಡ್ಬಿಟ್ಟು ಒಂದ್ ಫೋಟೋನ ತೆಗೆದು ಅವ್ರ ಪೇಜ್ ನಲ್ಲಿ ನೀವು ಅವರಿಗೆ ಸೆಂಡ್ ಮಾಡಿದ್ರೆ ಅವರು ನಿಮ್ ಜೊತೆಗೆ ಫೋಟೋನ ಶೇರ್ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ಅವ್ರು ರಿಟರ್ನ್ ಹಾಕ್ತಾರೆ. ಅಂದ್ರೆ ಫೋಟೋನ ಶೇರ್ ಮಾಡ್ಬಿಟ್ಟು ಅವರು ರಿಟರ್ನ್ ಹಾಕ್ತಾರೆ ಆಯ್ತಾ. ಅದನ್ನ ನೀವು ಬೇರೆಯವ್ರಿಗೆ ಎಲ್ರಿಗೂ ಕಳಿಸಿ ನೀವು ಹೆಚ್ಚಿನಾಗಿ ಲೈಕ್ ಹಾಗೆ ಕಮೆಂಟ್ಸ್ ನ ಮಾಡಿದ್ರೆ ನಮ್ ಮಕ್ಳು ಕೂಡ ವಿನ್ ಆಗ್ತಾರೆ. ಅದೇ ರೀತಿ ನಾನ್ ನನ್ ಮಗನಿಗೆ ಅಲಂಕಾರ ಮಾಡಿದೀನಿ. ಜೊತೆಗೆ ಕಾಂಪಿಟೇಷನ್ ನಲ್ಲಿ ಅಟೆಂಡ್ ಮಾಡ್ಬೇಕು, ನನ್ ಮಗ ಕೂಡ ಅಟೆಂಡ್ ಮಾಡ್ಬೇಕು. ನಂಗಂತೂ ತುಂಬಾನೇ ಇಷ್ಟ ಕಾಂಪಿಟೇಷನ್ ನಲ್ಲಿ ನನ್ ಮಗನಿಗೆ ಇನ್ಕ್ಲೂಡ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾನೇ ಆಸೆ. ಆದ್ರಿಂದ ನಾನು ನನ್ ಮಗನಿಗೆ ಕಾಂಪಿಟೇಷನ್ ನಲ್ಲಿ ಅಂದ್ರೆ ಮೊದಲನೇ ವರ್ಷದ ಕೃಷ್ಣ ಕೂಡ ಮಾಡಿದೆ, ಇವಾಗ 2ನೇ ವರ್ಷದ ಕೃಷ್ಣ ಕೂಡ ಮಾಡಿದೀನಿ. ಇದೆಲ್ಲ ಮೊದಲನೇ ವರ್ಷದ ಕೃಷ್ಣ. ಇದನ್ನ ನಾನು ಆಲ್ರೆಡಿ ನಿಮ್ ಜೊತೆಗೆ ನಾನು ಶೇರ್ ಮಾಡಿದೀನಿ. ಆದ್ರೆ ಈ ವರ್ಷದ ಕೃಷ್ಣ ಆಗಿ ಯಾವ ರೀತಿ ರೆಡಿ ಮಾಡಿದೀನಿ ಅಂತ ಈಗ ತೋರಿಸ್ತಾ ಹಾಕ್ತೀನಿ ನೋಡ್ರಿ. ಈಗ ಬರ್ತಿದೆಲ್ಲ ಇದೆಲ್ಲ ಈ ವರ್ಷದ ಕೃಷ್ಣ ಮಾಡಿರುವಂತ ಫೋಟೋ. ಮೊದಲನೇ ವರ್ಷ ಅಂತೂ ತುಂಬಾ ಸಣ್ಣಗಿದ್ದ, ಅಷ್ಟೇನು ಗೊತ್ತಾಗ್ತಾ ಇರ್ಲಿಲ್ಲ. ಕಿತ್ತಾಕದು ಅದೆಲ್ಲ ಮಾಡ್ತಾ ಇದ್ದ ಬಿಟ್ರೆ ಸ್ವಲ್ಪ ಹೇಳ್ದಂಗಾದ್ರೂ ಕೇಳ್ತಿದ್ದ. ಈಗಂತೂ ಮಗ ದೊಡ್ಡಕ್ಕಾಗಿದ್ದಾನೆ, ತುಂಬಾ ಏನ್ ದೊಡ್ಡಕ್ಕಾಗಿಲ್ಲ, ಜಸ್ಟ್ ಇನ್ನು 1 ವರ್ಷ 11 ತಿಂಗಳ ಮಗು ಅಷ್ಟೇನೆ ಇದು. ಅಬ್ಬಾ ಒಂದೇ ಒಂದ್ ನಗು ಅಂದ್ರೆ ನಗ್ತಾ ಇರ್ಲಿಲ್ಲಪ್ಪ. ಕೊನೆಗೂ ನಾನು ಇನ್ನೇನು ನನ್ ಕೈಲಿ ಆಗೋದೇ ಇಲ್ಲ, ನಾನು ಇನ್ ಕೃಷ್ಣನ್ ಪಾರ್ಟ್ ನ ಬಿಡಿಸ್ತೀನಿ ಅನ್ನೋ ಟೈಮ್ ನಲ್ಲಿ ಒಂದು ಸ್ಮೈಲ್ ಕೊಟ್ಟ. ಇವನಿಗಂತೂ ರೆಡಿ ಮಾಡಿ ಫೋಟೋ ತೆಗಿ ಅಷ್ಟೊತ್ತಿಗೆ ನಂಗಂತೂ ಸಾಕಾಗೋಯ್ತು. ಇಷ್ಟೆಲ್ಲ ಚೆಂದ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ಒಂದೇ ಒಂದ್ ಫೋಟೋಗ್ ನಗ್ಲಿಲ್ಲ ಅಂದಾಗ ನಂಗೆ ಎಷ್ಟು ಬೇಜಾರಾಗಲ್ಲ ಹೇಳಿ. ಕೊನೆಗೂ ಒಂದ್ ಸ್ಮೈಲ್ ನ ಕೊಟ್ಟ. ಆಮೇಲೆ ಒಂದ್ ಫೋಟೋನ ಕ್ಲಿಕ್ ಮಾಡ್ಬಿಟ್ಟು ಅವ್ರ ಪೇಜ್ಗೆ ನಾನು ಕಳ್ಸಿದೀನಿ. ಈಗ ಅವರು ಲೈಕ್ ಮಾಡೋದಕ್ಕೋಸ್ಕರ ಪೋಸ್ಟ್ ಕೂಡ ಮಾಡಿದ್ದಾರೆ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರು ಎಲ್ರು ಇನ್ಸ್ಟಾಗ್ರಾಮ್ ಇರೋರೆಲ್ಲ ಹೋಗಿ ಒಂದೇ ಒಂದ್ ಲೈಕ್ ಜೊತೆಗೆ ಒಂದೇ ಒಂದ್ ಕಮೆಂಟ್ ನ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀನಿ. ನಿಮ್ಮನೆ ಮಕ್ಳಿಗೆ ಕೂಡ ಇದೇ ರೀತಿ ಅಲಂಕಾರ ಮಾಡ್ಬಿಟ್ಟು ನೀವು ಕೂಡ ಪೋಸ್ಟ್ ನ ಮಾಡಿ. ಪೋಸ್ಟ್ ಮಾಡೋದಿಕ್ಕೆ ಲಾಸ್ಟ್ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 16, 2025 ತನಕ ಲಾಸ್ಟ್ ದಿನಾಂಕ ಇದೆ. ಅದ್ರ ಒಳಗಾಗಿ ತುಂಬಾನೇ ಪೋಸ್ಟ್ ನ ಮಾಡೋದಿಕ್ಕೆ ಟ್ರೈ ಮಾಡಿ. ಇದೆಲ್ಲ ಸಿರ್ಸಿ ಅವರಿಗೆ ಮಾತ್ರ ಅಂದ್ರೆ ಸಿರ್ಸಿ ಅವ್ರು ಮಾತ್ರ ಪೋಸ್ಟ್ ಮಾಡೋದಲ್ಲ. ಅಂದ್ರೆ ಈ ಪೇಜ್ ನಲ್ಲಿ ಅವ್ರು ಸಿರ್ಸಿ ಮಕ್ಳಿಗೆ ಮಾತ್ರ ಅಂದ್ರೆ ಸಿರ್ಸಿ ತಾಲೂಕ್ನಲ್ಲಿರುವಂತ ಮಕ್ಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಬೇರೆ ಆದಂತಹ ಪೋಸ್ಟ್ ಮಾಡೋದಕ್ಕೆ ಬೇರೆ ಆದಂತಹ ಪೇಜಸ್ ಕೂಡ ಇದೆ. ಅದ್ರಲ್ಲಿ ಕೂಡ ನೀವು ಫೋಟೋನ ತೆಗ್ದ್ಬಿಟ್ಟು ಮಕ್ಳಿಗೆ ಕಾಂಪಿಟೇಷನ್ ನಲ್ಲಿ ಅಟೆಂಡ್ ಮಾಡ್ಸೋದು ಬಹಳ ಮುಖ್ಯ. ಮಕ್ಳಿಗಂತೂ ಈಗಿಂದನೇ ನಾವು ಕಾಂಪಿಟೇಷನ್ ನಲ್ಲಿ ಅಟೆಂಡ್ ಮಾಡ್ಸೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಟ್ಲೀಸ್ಟ್ ಹೀಗಲ್ದಿದ್ರೆ ಎಲ್ಲಾದ್ರೂ ನಡೀತಾ ಇರತ್ತೆ ನೋಡಿ, ರಿಯಲ್ ಆಗಿ ಲೈವ್ ಆಗಿ ನಡೀತಾ ಇರುತ್ತಲ್ವಾ, ಅಂತ ಕಾಂಪಿಟೇಷನ್ ಅಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಮಕ್ಳಿಗೆ. ನಾನು ಸದ್ಯಕ್ಕೆ ಈಗ ಮೊಬೈಲ್ ನಲ್ಲಿ ಹಾಕಿದೀನಿ. ನೆಕ್ಸ್ಟ್ ನಾನು ನನ್ನ ಮಗನಿಗೆ ರಿಯಲ್ ಆಗಿ ಅಂದ್ರೆ ಲೈವ್ ಆಗಿ ನಡೀತಾ ಇರುತ್ತಲ್ಲ ಅಂತಹ ಕಾಂಪಿಟೇಷನ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಪ್ಲೀಸ್ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋದಿಷ್ಟ, ನನ್ ಮಗ ಒಂದಾದ್ರೂ ಲೈಕ್ ಮಾಡಿ ಪ್ಲೀಸ್. ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿದ್ರೆ ತುಂಬಾನೇ ಲೈಕ್ಸ್ ಆಗುತ್ತೆ. ನನಗೂ ಕೂಡ ನನ್ ಮಗ ವಿನ್ ಆಗ್ಬೇಕು ಅನ್ನೋದು ತುಂಬಾನೇ ಆಸೆ ಇರುತ್ತೆ. ತುಂಬಾ ಜನ ಕೂಡ ಪೋಸ್ಟ್ ಮಾಡಿದ್ದಾರೆ, ಎಲ್ರು ಕೂಡ ಕಷ್ಟ ಪಡ್ತಾ ಇರ್ತಾರೆ ಲೈಕ್ಸಿಗೋಸ್ಕರ. ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ಫಾಲೋವರ್ಸ್ ಇಲ್ಲ, ಆದ್ರಿಂದ ಕೇಳ್ಕೊಳ್ತಾ ಇದೀನಿ. ಪ್ಲೀಸ್ ನನ್ ಮಗನಿಗೋಸ್ಕರ ಒಂದೇ ಒಂದ್ ಲೈಕ್ ಹಾಗೆ ಒಂದೇ ಒಂದ್ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀನಿ. ಹಾಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಬಾಯ್.